ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಏನ್ ದುರ್ಗಾ, ಇಷ್ಟು ಖುಷಿಯಾಗಿದೆಯಾ? ಓ ಸುಬ್ಬು, ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ. ಸುಬ್ಬು, ಒಂದು ಗುಡ್ ನ್ಯೂಸ್. ಏನ್ ಗೊತ್ತಾ? ಹಾ, ಏನು ಅದು? ಸುಬ್ಬು, ಜಯಪ್ರಕಾಶ್ಗೆ ನಾನು ಅಂದ್ರೆ ತುಂಬಾ ಇಷ್ಟವಂತೆ, ಆದ್ರೆ ಮದ್ವೆ ಆಗೋಕೆ ಆಗಲ್ವಂತೆ. ಎಷ್ಟು ಒಳ್ಳೆ ಸುದ್ದಿ ಅಲ್ವಾ? ಐ ಆಮ್ ಸೋ ಹ್ಯಾಪಿ. ಸುಬ್ಬು, ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳ. ಮತ್ತೆ ಊಟಕ್ಕೆ ತಟ್ಟೆ ಇಡು ಡಾರ್ಲಿಂಗ್. ಅಂದ್ರೆ ಏನೇ ಅವ್ರ ಲಾಯರು ನಿನ್ನ ಸುಬ್ಬು, ಅವ್ರಿಗೆ ತುಂಬಾ ಇಷ್ಟ ಅಂತೆ, ಆದ್ರೆ ಅವ್ರ ಮನೆಯವ್ರು ಮಾತ್ರ ಇಷ್ಟ ಇಲ್ಲತ್ತೆ. ಛೇ, ಹೋಗ್ಲಿ ಬಿಡು ಸುಬ್ಬು, ಈಗ ನನ್ನ ಮಗಳು ಮಕ್ಕೊಂಡ ಹೇಳ್ತಾನೆ. ಹೋಗ್ ಸುಬ್ಬು, ನಾನು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ದು ನನಗೆ ಇಷ್ಟನೇ ಆಗಲಿಲ್ಲ. ಇವಾಗ ನಿನ್ನ ಕೈ ಅಡಿಗೆ ಊಟ ಮಾಡ್ಬೇಕು. ಹೋಗ್ ಸುಬ್ಬು, ಬಿಸಿ ಮಾಡ್ಕೊಂಬ ಅಡಿಗೆನ. ಹಾ ಸರಿ ಬಿಡ, ಆಯ್ತು ಮಗಳ, ಬಿಸಿ ಮಾಡ್ತೀನಿ, ಹೋಗಿ ಕೈಕಾಲು ತಗೊಂಬರು. ಐ ಆಮ್ ಸೋ ಹ್ಯಾಪಿ ಅಮ್ಮ. ಅಯ್ಯೋ, ಏನಿದು? ತಗೋ ಅಮ್ಮ, ಸೀರೆನ ಕಳಿಸಿ ಕೊಟ್ಟಿದ್ದೀನಿ, ತಗೋ, ನಾಳೆ ಒಗೆದ್ಬಿಡು. ನಾ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಅಯ್ಯೋ, ಹೋಗಿ ಬಿಟ್ಲಲ್ಲ ಇವಳು. ನಾ ಪುಟ್ಟ ಮಗಳಿಗೆ ಹೇಳುವಂತ ಹೇಳ್ತಾನೇ ಇದ್ದೀನಿ, ದುರ್ಗಾ ಈ ರೀತಿ ಹಾಲ್ನಲ್ಲಿ ಬಟ್ಟೆ ಬದಲಾಯಿಸ್ಬಾರ್ದಮ್ಮ, ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸು ಅಂತಂದು. ಆಗೋದು ಅದೆಲ್ಲ ಆಗೋದು ಅಂತಂದು ಜೋರು ಮಾಡ್ತಾ ಇದ್ಲು. ಬಟ್ಟೆ ಒಳಗಡೆ ಬಟ್ಟೆ ಧರಿಸುವುದು ಪೊಲೀಸ್ ಟೆಕ್ನಿಕ್ ಅಂತೆ. ಪೊಲೀಸ್ ಟೆಕ್ನಿಕ್ ಅಮ್ಮ ಇದು, ನಿನ್ನಂಥ ದಡ್ಡಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಎಂದು ಬಿಲ್ಡಪ್ ಬೇರೆ ಕೊಡ್ತಾ ಇದ್ಲು ಅಲ್ವಾ? ಹೀಗಿದೆ ನಿನಗೆ. ಈಗ ನೀನುಂಟು, ನಿನ್ನ ಗಂಡ ಉಂಟು, ಇಬ್ಬರು ಏನಾದರೂ ಮಾಡ್ಕೊಳ್ಳಿ. ಖುಷಿ ಮಾತ್ರ ನನ್ನ ಜೊತೆ ಮಲ್ಕೊಂಡಾಳ. ಈಗ ಹೋಗಿ ಇವಳಿಗೆ ಬಿಸಿ ಮಾಡ್ತೀನಿ ಅಡಿಗೆನ. ಅಯ್ಯೋ ಅಯ್ಯೋ, ಇಡಿಯಟ್, ನಿನಗೆ ಬುದ್ಧಿ ಇಲ್ವಾ? ನೀನ್ ಯಾಕೆ ನನ್ನ ರೂಮಿಗೆ ಬಂದಿದ್ದು? ಗೆಟ್ ಔಟ್. ಅದು ದುರ್ಗಾ, ನಿನ್ನ ರೂಮು ನನ್ನ ರೂಮು ತಾನೇ. ನಾವ್ಯಾಕೆ ಬೇರೆ ಬೇರೆಯಾಗಿ ಮಾತಾಡ್ತಾ ಇದ್ದೀವಿ? ದುರ್ಗಾ, ಇನ್ಮೇಲೆ ನಮ್ಮಿಬ್ಬರ ರೂಮು ಒಂದೇ ತಾನೇ. ನೀನು ನನ್ನ ಫ್ಯೂಚರ್ ವೈಫ್ ತಾನೇ. ಹುಚ್ಚಾಗಿ ಮಾತನಾಡಿದ್ರೆ ಸರಿಯಾಗಿ ಬೆಳೆ ತಿಂತೀಯಾ ಅಷ್ಟೇ. ನನ್ನ ರೂಮಿಂದ ಆಚೆ ಹೋಗು. ಹೋಗೋದಿಲ್ಲ ಅಂತಂದ್ರೆ? ಹೇಳಿದ್ದು ಕೇಳಿಸ್ತಾ ಇಲ್ವಾ? ಹೋಗು ರೂಮಿನಿಂದ ಆಚೆಗೆ. ಯಾಕೆ ದುರ್ಗಾ? ಅದನ್ನೇ ನನ್ನ ಕಣ್ಣಿಂದ ನೋಡ್ಕೊಂಡು ಹೇಳು. ಏನಂದಿ? ಅದನ್ನೇ ಹೇಳ್ತಾ ಇರೋದು. ಇನ್ನಷ್ಟು ನಾಚಿಕೆ ಪಟ್ಕೊಂಡು ಹೇಳು ಅಂತ. ನನ್ನ ಮುಖ ನೋಡಲು ನಿನಗೆ ನಾಚಿಕೆ ತಾನೆ? ನನ್ನನ್ನ ಸುಮ್ಮನೆ ರೇಗಿಸ್ಬೇಡ ಸಮರ್ಥ್. ಅದು ದುರ್ಗಾ. ಏನು ಏನೀಗ? ನಿನ್ ಕಡೆ ತಿರುಗಿ ನಿಂತೆ ಅಂತ ಅನ್ಕೋ. ಏನ್ ಮಾಡ್ತೀಯಾ? ಅದು ಏನದು? ಏನಿವಾಗ? ನಾನು ಹೀಗೆ ನಿಲ್ಲೋದು ಏನಿವಾಗ? ಈಗಿನ ಕಾಲದ ಅತಿ ಮುಂದುವರೆದ ಸಮಾಜದ ಹೆಣ್ಣು ಮಕ್ಕಳು ಈ ರೀತಿನ ಬಟ್ಟೆಗಳನ್ನು ಹಾಕೋದು ಸಹ ಗೊತ್ತಾ? ಯಾವುದೇ ಮುಜುಗರವಿಲ್ಲದೆ ಓಡಾಡ್ತಾರೆ. ಆದ್ರೆ ಈ ದುರ್ಗಾ ಇನ್ನು ಸಂಸ್ಕಾರವಂತಳು, ಅದನ್ನ ಮರ್ತಿಲ್ಲ ನಾನು, ಗೊತ್ತಾಯ್ತಾ? ಎನ್ನುವ ಕಾರಣಕ್ಕೆ ನಿನಗೆ ಬೆನ್ನು ಹಾಕಿ ನಿಂತಿದ್ದು. ನನಗೇನು ನಿಲ್ಕಂಡ್ರೆ ನಾಚಿಕೆ ಏನಾಗಲ್ಲ. ಮಣ್ಣನ್ ಗಚ್ಚಿ ಆಗಲಿ, ಬೇರೆ ಯಾವ ಭಾವನೆಗಳು ಇಲ್ಲ. ಹೋಗಲೇ. ಹೌದಾ? ನೀನಿನ್ನು ಯಾವುದೇ ಸಂಸ್ಕಾರನೂ ಮರ್ತಿಲ್ವಾ? ಬರೆಯದ ಮೌನದ ಕವಿತೆ ಹಾಡಾಯಿತು.
ದುರ್ಗಾ ಪ್ಲೀಸ್ ಕಣೆ, ಐ ಮಿಸ್ ಯು. ಇದುವರೆಗಾಗಿದ್ದೆಲ್ಲ ಮರೆತು ನಾವಿಬ್ಬರು ಮೊದಲಂತೆ ಇರೋಕ್ಕಾಗೋದಿಲ್ವಾ? ಎಲ್ಲವನ್ನು ಮರೆತು ನಾವಿಬ್ಬರು ಮದುವೆ ಆಗೋಣ ಕಣೆ ದುರ್ಗಾ. ಇಬ್ಬರು ಸೇರಿ ನಮ್ಮ ಖುಷಿನ ಚೆನ್ನಾಗಿ ನೋಡೋಣ, ಅವಳಿಗೆ ಒಳ್ಳೆ ಜೀವನ ಕೊಡೋಣ. ಹಾಂ, ನನ್ನ ಒಪ್ಗೋ ದುರ್ಗಾ. ಐ ಲವ್ ಯು ದುರ್ಗಾ, ಐ ಲವ್ ಯು ಟೂ. ಅಯ್ಯೋ ಸರಿಯೋ, ಸಾಕು ಈ ನಿನ್ನ ಮೋಸದ ಮಾತುಗಳು. ಅಂದ್ರೆ ನಾ ಮಾಡ್ತಾ ಇರೋದು ಮೋಸ ಅಂತೀಯಾ? ಇದು ಮೋಸದ ಪ್ರೀತಿನಾ? ಮಾತಾಡು ದುರ್ಗಾ, ಮಾತಾಡು. ನಮ್ಮಿಬ್ಬರ ಕೋಪ, ರೋಷ, ಹತಾಶೆ ಎಲ್ಲವೂ ಸಾಕು ಕಣೆ. ನಿನ್ನ ಹೊರತಾಗಿ ನಾ ಬೇರೆಯವ್ರನ್ನ ನನ್ನ ಜೀವನದಲ್ಲಿ ಸೇರಿಸೋದಿಲ್ಲ ಕಣೆ. ಅದು ನಿನಗೂ ಗೊತ್ತು ಕೂಡ. ಹಾಗೇನೆ ನೀನು ಕೂಡ ನನ್ನ ಹೊರತಾಗಿ ಮತ್ತೊಂದು ಗಂಡಿನೂ ಕೂಡ ಮದುವೆನೂ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತು. ನನ್ನ ಜೀವನದಲ್ಲಿ ನೀನು ಹೇಗೋ ಹಾಗೆ ನನ್ನ ಜೀವನದಲ್ಲಿ ನೀನು ಕಣೆ. ನನ್ನನ್ನು ನಂಬು ಪ್ಲೀಸ್ ದುರ್ಗಾ. ನೋಡಿ ಸಮರ್ಥ್, ಯಾವುದನ್ನು ಮರಿಬೇಕು ಹೇಳಿ, ಯಾವುದನ್ನು ಮರಿಲಿ ಅಂತ? ನಮ್ಮ ಪ್ರೀತಿಯನ್ನು ಮರಿಬೇಕಾ? ನನ್ನ ಅಪ್ಪ ಒಬ್ಬ ದೇಶದ್ರೋಹಿ, ಕೆಟ್ಟವನು ಎನ್ನುವುದನ್ನು ಮರಿಬೇಕಾ? ಅಥವಾ ಕೆಟ್ಟವನಾದಂಥ ನನ್ನ ತಂದೆಗೆ ಶಿಕ್ಷೆ ಕೊಡಿಸಿದೆ ಎನ್ನೋ ಕಾರಣಕ್ಕೆ ನೀವೆಲ್ಲ ನನ್ನನ್ನು ನಿಂದಿಸಿದ್ರಲ್ಲ, ನಾನು ಅದನ್ನು ಮರಿಬೇಕಾ? ಅಥವಾ ನನ್ನ ಖುಷಿ ಜನ್ಮದ ಬಗ್ಗೆ ನೀವೆಲ್ಲ ತಪ್ಪಾಗಿ ಮಾತಾಡಿದ್ರಲ್ಲ, ಅದನ್ನು ಮರಿಬೇಕಾ? ಯಾವುದನ್ನು ಮರಿಲಿ ಹೇಳಿ, ಯಾವುದನ್ನು ಮರಿಲಿ? ಹಾಂ ಹೌದು ದುರ್ಗಾ, ಇದೆಲ್ಲ ಕೆಟ್ಟ ಕನಸಂತ ಮರಿಲೇಬೇಕು. ಯಾವುದು ಮರಿಲಿ? ನಾನು ಮರೆಯುವುದೇ ಇಲ್ಲ. ಹಾಗೇನೇ ನನಗೆ ನೀನೂ ಬೇಡ. ಹೋಗು ಇಲ್ಲಿಂದ. ನಿಜವಾಗ್ಲೂ ದುರ್ಗಾ, ನಾ ಬೇಡವಾ ನಿಂಗೆ? ಅದನ್ನೇ ಹೇಳ್ತಾ ಇರೋದು. ಎಷ್ಟು ಹೊತ್ತು ಅಂತ ಇದೇ ಮಾತನ್ನ ಪ್ರಶ್ನೆನ ಕೇಳ್ತಾನೇ ಇರ್ತೀಯ? ಯಾಕೆ? ಹೋಗು ಇಲ್ಲಿಂದ. ಸರಿ ಬಿಡು, ನಿನಗೆ ನಾನು ಬೇಡವೆ ಅಂದರೆ ಬೇಡ. ಇನ್ನು ನಿನ್ನನ್ನು ಕಾಯ್ದುಕೊಂಡೇ ಕುಳಿತುಕೊಳ್ತೇನೆ. ನನ್ನ ಯೌವನವನ್ನು ಕಳೆದುಕೊಳ್ಳಲು ನಾನು ರೆಡಿ ಇಲ್ಲ. ನನಗಾಗಿ ಹುಡುಗಿಯರು ದಂಡೆ ಕಾಯ್ತಾ ಇದೆ ಗೊತ್ತಾ? ಅದರಲ್ಲೂ ನಮ್ಮ ಕಾಲೇಜಿನ ಡೇಸ್ನ ಹುಡುಗಿ ಗೊತ್ತಲ್ಲ, ಅವಳೇ. ಯಾರು ಯಾರು? ಹೇಳ್ಬಿಡ್ತೇನಾ? ಆದರೂ ದುರ್ಗಾ ಹೇಳ್ತೇನೆ, ಅವಳೇ ಕಣೆ ಕೊಬ್ಬರಿ ಮಿಠಾಯಿ. ಅದೇ ಕಣೆ ಕೊಬ್ಬರಿ ಮಿಠಾಯಿ ಅಂತ ಕರಿತಿದ್ದಲ್ಲ, ಕೊಬ್ಬರಿ ಮಿಠಾಯಿ ಥರ ಇದ್ದಾಳಲ್ಲ. ಏನೋ ಅವಳ ಹೆಸರು? ಏನೋ ಇತ್ತಪ್ಪ ಅವಳ ಹೆಸರು? ಶಕುಂತ್ಲಾ. ಶಕುಂತ್ಲಾ ಅಲ್ವಾ? ಆ ಕೊಬ್ಬರಿ ಮಿಠಾಯಿ ಇನ್ನೂ ನನಗಾಗೇನ ಕಾಯ್ತಾ ಇದ್ದಾಳೆ ಕಣೆ. ಅವಳನ್ನೇ ನಾನು ಮದುವೆ ಆಗ್ತೀನಿ. ಆ ಹುಡುಗಿ ಈಗಲೂ ಕೂಡ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಮೊದಲಿಗಿಂತ ತುಂಬ ಹಾಟ್ ಆಗಿದ್ದಾಳೆ ಗೊತ್ತಾ? ಹಾ 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 ಹಾ. ಏನೇ ದುರ್ಗಾ, ಯಾಕೆ? ನಾ ಮದುವೆ ಆಗ್ತೀನಿ ಅಂತಂದ್ರೆ ಏನು ಇಷ್ಟು ಕೋಪನ? ಬೇಡ ನೋಡು, ಸುಮ್ಮನಿದ್ರೆ ಸರಿ. ಮಾತಾಡ್ತಾ ಇದ್ದಾಗ ಹೊಡೆದ್ರೆ ಸುಮ್ಮನೆ ಇರಂಗಿಲ್ಲ, ಅರ್ಥ ಆಯ್ತಾ? ಏನ್ ಮಾಡ್ತೀಯಾ? ಎಲ್ಲಿ ನೋಡು, ಹೊಡಿ, ಹೆಂಗ್ ಹೊಡಿತೀಯ ನೋಡ್ತೀನಿ. ಅದ್ಯಾರು ಹಾಟ್ ಕೊಬ್ಬರಿ ಮಿಠಾಯಿ ಬಗ್ಗೆ ಮಾತಾಡ್ತಿದ್ಯಲ್ಲ? ಹೋಗು, ಹೊಡೆದೇ ಇರ್ತೇನಲ್ಲ, ದಾಟ ಇಲ್ಲಿಂದ. ಕಣೆ, ನಿಜ ನಿಜ, ಅವಳು ಹಾಟ್ ಕೊಬ್ಬರಿ ಮಿಠಾಯಿ ಗೊತ್ತಾ? ಅದೆಷ್ಟು ಚಂದ ಇದ್ದಾಳೆ ಅಂದರೆ ಅವಳು ಸೋಫಿ, ನಾನು ಸನ್, ನಮ್ಮಿಬ್ಬರ ಜೋಡಿ ಸೂಪರ್. ಬೇಡ ದುರ್ಗಾ. ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಸುಮ್ಮನಿರು. ನನ್ನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ನಾನು ಎಚ್ಚರಿಕೆ ಕೊಟ್ಟ ಹಾಗೆ ಅದೇ ಕೆಲಸನೇ ಮಾಡ್ತೀನಿ. ಏನೋ ಏನೋ ಮಾಡ್ತೀಯಾ? ಅದು ಓ, ತಿರುಗಿ ಹೊಡಿತೀಯಾ? ಹೊಡಿ ನೋಡೋಣ. ನೀನು ಕೋಪದಲ್ಲಿ ಹೊಡೆದರೆ ನಾನು ಹೀಗೇನೆ
ಪ್ರೀತಿಯಲ್ಲಿಯೇ ಹೊಡೆಯುವುದು. ನನಗಂತೂ ಊಟದ ನಂತರ ಸಿಹಿ ತಿಂದಷ್ಟೇ ಖುಷಿ ಆಯಿತು. ನಾನಿನ್ನು ಹೋಗ್ತೀನಿ. ಬಾಯ್ ದುರ್ಗಾ. ದುರ್ಗಾ, ಐ ಲವ್ ಯು. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. You